ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, ಅನಲಿಸ್ಟ್. ಬನ್ನಿ, ನಿನ್ನೆ ಮಾರ್ಕೆಟ್ ಅಲ್ಲಿ ಏನೇನಾಗಿದೆ ಒಂದ್ಸಲಿ ನೋಡ್ಕೊಂಡ್ ಬಂದ್ಬಿಡೋಣ. ನೋಡಿ, ನಿಫ್ಟಿ 15 ನಿಂದ 87 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 272 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ ಮತ್ತು ಸೆನ್ಸೆಕ್ಸ್ 148 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೀವು ನೋಡಬಹುದು ಅಲ್ವಾ. ಸೊ ಮೂರು ಮದರ್ ಇಂಡಿಸಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಡೇಟಾ ಬಂದ್ಬಿಟ್ಟು ಬೇರಿಶ್ನೆಸ್ ಆಗಿದೆ. ನಂತರದಲ್ಲಿ ಇಂಡಿಯಾ ಮೆಂಟಾಲಿಟಿ ಇಂಡೆಕ್ಸ್ ಅಂದ್ರೆ ಫಿಯರ್ ಇಂಡೆಕ್ಸ್ ಅಂತ ಅಂದ್ಬಿಟ್ಟು, ಸೊ ನಮಗೆ ಇಂಡಿಯಾ ಮೆಂಟಾಲಿಟಿ ಇಂಡೆಕ್ಸ್ ಪಾಸಿಟಿವ್ ಆಗಿದೆಯಾ ನೆಗೆಟಿವ್ ಆಗಿದೆಯಾ? ನಿನ್ನೆ ನೆಗೆಟಿವ್ ಆಗಿ ಚೇಂಜ್ ಆಗಿದೆ, -1.92%. ಸೊ ಇವತ್ತು ಒಂದು ಮಾರ್ಕೆಟ್ ಅಲ್ಲಿ ಒಂದು ರಿವರ್ಸಲ್ ಬರ್ಬಹುದಾ ನೋಡೋಣ. ಕ್ರೂಡ್ ಆಯಿಲ್ ನವೆಂಬರ್ ಫ್ಯೂಚರ್ 5,262 ಪ್ರೀ ಕೋವಿಡ್ ಲೆವೆಲ್ 6,500 ಕೆಳಗಡೆ ಇರೋದ್ರಿಂದ ಬುಲಿಶ್ನೆಸ್. ಈಗ ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ, ನೋಡಿ ನಿಫ್ಟಿ 50 ನೀವು ಒಂದು ಸೆಲ್ ಆಫ್ ಬರ್ಬೋದು. ನೋಡಿ, ಬಿಗಿನಿಂಗ್ ಅಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಬಂತು, ಎಲ್ಲರೂ ಅನ್ಕೊಂಡ್ರು ಓಕೆ ಒಂದು ಬೈಯಿಂಗ್ ಆಗ್ತಾ ಇದೆ ಅಂತ. ತುಂಬಾ ಥಾಟ್ ಕರೆಕ್ಟ್ ಆಗಿತ್ತು. ಸೊ ಒಂದು ಸೆಲ್ ಆನ್ ರ್ಯಾಲೀಸ್ ಬರುತ್ತೆ ಅಂತ ಅಂದ್ಬಿಟ್ಟು, ಸೊ ಒಂದು ಸ್ಟ್ರಾಂಗ್ ಸೆಲ್ ಆನ್ ರ್ಯಾಲೀಸ್ ಬಂತು. ಸೊ ನಾವು 25,500 ಈ ಝೋನ್ ನ ರೀಚ್ ಆಗಿರೋದನ್ನ ನೀವು ನೋಡ್ಬೋದು. ಕರೆಕ್ಟ್ ಅಲ್ವಾ? ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡಿ, ಡೇ ಟೈಮ್ ಫ್ರೇಮ್ ಅಲ್ಲೂ ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಬಂದಿರೋದನ್ನ ನೀವು ಅಬ್ಸರ್ವ್ ಮಾಡಿ. ಸೊ ಇದು ನಮಗೆ ಕಂಪ್ಲೀಟ್ ಬೇರಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ಸೆಕ್ಟರ್ ವೈಸ್ ನಿಫ್ಟಿ 80 ಪಾಸಿಟಿವ್ ಆದ್ರೆ, ನಿಫ್ಟಿ ಬ್ಯಾಂಕ್ ನೆಗೆಟಿವ್ ಆಗಿದೆ, ಇನ್ಫ್ರಾಸ್ಟ್ರಕ್ಚರ್ ನೆಗೆಟಿವ್ ಆಗಿದೆ, ಆಟೋ ಸೆಕ್ಟರ್ ಪಾಸಿಟಿವ್ ಆಗಿದ್ರೆ, ಮೆಟಲ್ ಸೆಕ್ಟರ್ ನೆಗೆಟಿವ್ ಆಗಿದೆ. ಸೊ ನಾವು ನೋಡುವ 5 ಮೇಜರ್ ಸೆಕ್ಟರ್ ಗಳಲ್ಲಿ 1, 2 ನ್ಯೂಟ್ರಲ್ ಕ್ಲೋಸ್ ಆದ್ರೆ, ಇನ್ನು 3 ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಬಿಸಿನೆಸ್ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ 794 ಕಂಪನಿಗಳು ಮಾತ್ರ ಪಾಸಿಟಿವ್ ಆಗಿದೆ. ಸೊ ಸೆಂಟಿಮೆಂಟ್ ಬೇರಿಶ್. ನಿಫ್ಟಿ 50 17 ಕಂಪನಿಗಳು ಪಾಸಿಟಿವ್, 33 ಕಂಪನಿಗಳು ನೆಗೆಟಿವ್. ನಿಫ್ಟಿ ಬ್ಯಾಂಕಿನಲ್ಲಿ 3 ಕಂಪನಿಗಳು ಪಾಸಿಟಿವ್, 9 ಬ್ಯಾಂಕುಗಳು ನೆಗೆಟಿವ್. ಸೊ ಡೇಟಾ ಬೇರಿಶ್ನೆಸ್. ಇನ್ನು ಆಪ್ಷನ್ ಚೈನಿನಲ್ಲಿ ಇನ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿದೆ. ಇನ್ ದ ಮನಿ ಕಾಲ್ ಆಪ್ಷನ್, ಇನ್ ದ ಮನಿ ಪುಟ್ ಆಪ್ಷನ್ ಬೈ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಸೆಲ್ ಆಗಿದೆ. ಅಟ್ ದ ಮನಿ 25,550 ಇದು ಸೆಲ್ಲಿಂಗ್ ಆಗಿರೋದ್ರಿಂದ ಇದೊಂದು ಕನ್ಸಾಲಿಡೇಷನ್ ಪ್ಯಾಟರ್ನ್ ಅಂತ ನೀವು ಕನ್ಸಿಡರ್ ಮಾಡ್ಕೋಬಹುದು. ಇನ್ನು ಪಿಸಿಆರ್ ರೇಷಿಯೋಗೆ ಬರೋದಾದ್ರೆ, ಪಿಸಿಆರ್ ರೇಷಿಯೋ ನಮಗೆ 0.6 ಇದೆ. ಸೊ 0.5 ಕೆಳಗಡೆ ಬಂದ್ರೆ ಓವರ್ ಸೋಲ್ಡ್, 1.5 ಮೇಲ್ಗಡೆ ಹೋದ್ರೆ ಓವರ್ ಬಾಟ್ ಝೋನ್. ಸೊ ಇವಾಗ ನಾವು 0.6 ಅಲ್ಲಿ ಇದೀವಿ. ಸೊ ನ್ಯೂಟ್ರಲ್ ಡೇಟಾ. ನಂತರದಲ್ಲಿ FIDA ಆಕ್ಟಿವಿಟಿ ನೋಡಿ, ತುಂಬಾ ಇಂಪಾರ್ಟೆಂಟ್ ಡೇಟಾ ಇದು. 6th ನವೆಂಬರ್ 2025 ನೋಡಿ, 3,263 ಕೋಟಿ ಸೆಲ್ ಮಾಡಿದ್ದಾರೆ, DIS ಬೈ ಮಾಡಿದ್ದಾರೆ 5,283 ಕೋಟಿ. ಸೊ ನೆಟ್ ಓವರ್ ಆಲ್ ನೋಡೋದಾದ್ರೆ ನಮಗೆ 2,000 ಕೋಟಿ ಬೈ ಆಗಿದೆ. F&O ಸೆಗ್ಮೆಂಟ್ ಬರೋದಾದ್ರೆ 245 ಕೋಟಿ ಅಷ್ಟು ಸೆಲ್ ಮಾಡಿದ್ದಾರೆ ಸ್ಟಾಕ್ ಫ್ಯೂಚರ್ಸ್ ಅಲ್ಲಿ. ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ 513 ಕೋಟಿ. ಇದೇ 2 ದಿವಸದಿಂದ ಲೋಯೆಸ್ಟ್ ಆಗಿ ಸೆಲ್ ಮಾಡಿರೋದು. ಅಂದ್ರೆ FIs ಕೂಡ ಸೆಲ್ಲಿಂಗ್ ನ ಸ್ಟಾಪ್ ಮಾಡ್ತಾ ಇದ್ದಾರೆ. ಸೊ ಏನಾದ್ರೂ ಒಂದು ಬೈ ಸ್ಟಾರ್ಟ್ ಆಗ್ಬೋದಾ ನೋಡೋಣ ಕೊನೆಯಲ್ಲಿ. ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಏನಾಗಿದೆ ನೋಡಿ, US30 ಪಾಸಿಟಿವ್ ಆಗಿ ರನ್ ಆಗ್ತಾ ಇದೆ, US500 ಪಾಸಿಟಿವ್, US ಟೆಕ್ 100 ಕೂಡ ಪಾಸಿಟಿವ್ ಅಲ್ಲಿ ನ್ಯೂಟ್ರಲ್ ಪಾಸಿಟಿವ್ ರನ್ ಆಗ್ತಾರೆ ಅಂತ ನೋಡಬಹುದು. ಗ್ಲೋಬಲ್ ಫ್ಯೂಚರ್ಸ್, US ಫ್ಯೂಚರ್ಸ್. ಇನ್ನು ನಾವು ಕ್ಯಾಶ್ ಮಾರ್ಕೆಟ್ ಅಂತ ಬರೋದಾದ್ರೆ, ಅಮೆರಿಕನ್ ಕ್ಯಾಶ್ ಮಾರ್ಕೆಟ್ ನೋಡೋಣ. ಡೌ ಜೋನ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, S&P 500 ನೆಗೆಟಿವ್, NASDAQ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ ನೋಡಿದ್ದು. ಯುರೋಪಿಯನ್ ಮಾರ್ಕೆಟ್ ಅಲ್ಲಿ DX ಮೇಜರ್ ಯುರೋಪಿಯನ್ ಮಾರ್ಕೆಟ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, FTSE ನೆಗೆಟಿವ್, CAC 40 ಕೂಡ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು ಈಗ ಆಲ್ರೆಡಿ ಏಷ್ಯನ್ ಮಾರ್ಕೆಟ್ ಹೇಗೆ ಪರ್ಫಾರ್ಮ್ ಮಾಡ್ತಾ ಇದೆ ನೋಡಿ, ಇಂಪಾರ್ಟೆಂಟ್. ನಿಕಾಯ್ ಒಂದು ಸ್ಟ್ರಾಂಗ್ ಸೆಲ್ ಆಫ್ ನ ನೀವು ಕಾಣಬಹುದು. ಹ್ಯಾಂಗ್ಸೆಂಗ್ ನೆಗೆಟಿವ್ ಮತ್ತು ಕಾಸ್ಪಿ ಕೂಡ ನೆಗೆಟಿವ್ ಆಗಿರೋದನ್ನ ನೀವು ನೋಡಬಹುದು. ಸೊ ನಮಗೆ ಆಲ್ಮೋಸ್ಟ್ ಎಲ್ಲಾ ಡೇಟಾ ಬೇರಿಶ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಿ. ಅದ್ರ ಜೊತೆಗೆ ADRs ಅಲ್ಲಿ ಡಿಮ್ಯಾಂಡ್ ಇದೆಯಾ? ನೋ ಡಿಮ್ಯಾಂಡ್. ADR ಇನ್ಫೋಸಿಸ್ ADR ಸೆಲ್ ಆಫ್, ICICI ಏನು, ವಿಪ್ರೋ, HDFC, ಡಾಕ್ಟರ್ ರೆಡ್ಡಿಸ್ ಲ್ಯಾಬ್. ಸೊ 5 ಮೇಜರ್ ಕಂಪನಿಗಳಲ್ಲಿ 4 ಮೇಜರ್ ಕಂಪನಿಗಳಲ್ಲಿ ಡಿಮ್ಯಾಂಡ್ಸ್ ಇಲ್ಲ ಫಾರಿನ್ ನಲ್ಲಿ. ಸೊ ಇದೊಂದು ಸ್ಟ್ರಾಂಗ್ ಸೆಲ್ ಆಫ್ ಬರೋ ಚಾನ್ಸಸ್ ಇದೆ. ಇನ್ನು ಇವತ್ತಿನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೊಳ್ಳೋದಾದ್ರೆ, 25,680 ಮೊದಲನೇ ರೆಸಿಸ್ಟೆನ್ಸ್, 25,788 ಎರಡನೇ ರೆಸಿಸ್ಟೆನ್ಸ್ ಮತ್ತು 25,953 ಮೂರನೇ ರೆಸಿಸ್ಟೆನ್ಸ್ ಕೆಲಸ ಆಗುತ್ತೆ. ಸಪೋರ್ಟ್ ಸೈಡ್ ಬರೋದಾದ್ರೆ ನಿಮಗೆ 25,491, 25,376 ಮತ್ತು 25,162 ಮೂರು ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡೋ ಚಾನ್ಸಸ್ ಇದೆ. ಸೊ ಇನ್ ಬಿಟ್ವೀನ್ ಮಲ್ಟಿಪಲ್ಸ್ ಆಫ್ 100 ಕೂಡ ಆಡ್ ಮಾಡ್ಕೊಳ್ಳಿ. ಇವತ್ತಿನ ಡೇಟಾ ಏನಾಗಿರ್ಬೋದು? ಪ್ರಿಡಿಕ್ಷನ್ ಇಸ್ ವೆರಿ ಸಿಂಪಲ್. ನೀವು ಒಂದು ಫಿಬೊನಾಚಿ ರಿಟ್ರೇಸ್ಮೆಂಟ್ ಹಾಕಿದ್ರೆ, ಈ ಸ್ವಿಂಗ್ ಲೋ ಇಂದ ನಿಮಗೆ ಈ ಲೋ ಇಂದ ಇಲ್ಲಿಗೆ ಬಂದ್ಮೇಲೆ ಎಲ್ಲಿದ್ದೀವಿ ನಾವು ನೋಡಿ, ಅಬ್ಸರ್ವ್ ಮಾಡಿ.
ಸೊ ನಾವು ಆಲ್ಮೋಸ್ಟ್ 0.5 ದಾಟಿ ಕೆಳಗಡೆ ಬಂದಿದ್ದೀವಿ ಕರೆಕ್ಟಾ 0.618ಗೆ. ಸಿ ನಮ್ಮ ಟಾರ್ಗೆಟ್ ಇರೋದು 0.786 ಇಂದ ಆಚೆ ಹೋಗ್ಬೇಕು ಅಂದ್ಬಿಟ್ಟು ಇಲ್ಲೊಂದು ಗ್ಯಾಪ್ ಝೋನ್ ಕಾಣಿಸ್ತಾ ಇದೆಯಾ ನಿಮಗೆ? ಈ ಗ್ಯಾಪ್ ಝೋನ್ ಒಂದು ಮ್ಯಾಗ್ನೆಟ್ ಆಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್, ಮ್ಯಾಗ್ನೆಟ್. ಓಕೆನಾ? ಸೊ ಇಲ್ಲಿಂದ ಒಂದು ರಿವರ್ಸಲ್ ಬರೋ ಚಾನ್ಸಸ್ ಇದೆ. ಸೊ ಇವತ್ತಿನ ಟಾರ್ಗೆಟ್ ನಿಮಗೆ ಗೊತ್ತಾಯ್ತು ಅನ್ಸುತ್ತೆ. ಈ ಗ್ಯಾಪ್ ಝೋನ್ ನಿಮಗೆ ಒಂದು ಟಾರ್ಗೆಟ್ ಆಗಿ ಕೆಲಸ ಮಾಡುತ್ತೆ. ಆದ್ರೆ ಇವತ್ತು ಒಂದು ಸ್ಟ್ರಾಂಗ್ ಸೆಲ್ ಆಫ್ ಬರೋ ಬದಲು ಒಂದು ರೇಂಜ್ ಬೌಂಡ್ ಆಗುವ ಮಾರ್ಕೆಟ್ ಕೂಡ ಚಾನ್ಸಸ್ ಇದೆ. ಯಾಕಂದ್ರೆ FII ಆಕ್ಟಿವಿಟಿ ಸ್ವಲ್ಪ ಕಮ್ಮಿ ಆಗಿದೆ. ಇವತ್ತೇನಾದ್ರು ಶುಕ್ರವಾರ ಸ್ಟ್ರಾಂಗ್ ಸೆಲ್ ಆಫ್ ಒಂದು ವಿ ಶೇಪ್ ರಿಕವರಿ ಬಂದ್ರೆ ನೋಡ್ಬೇಕು ಮಾರ್ಕೆಟ್ ಅಲ್ಲಿ ಒಂದು ಸ್ಟಾಕ್ ನೆಕ್ಸ್ಟ್ ಒಂದು ಹೈ ಟ್ರೆಂಡ್ ಹೋಗೋ ಚಾನ್ಸಸ್ ಇದೆ. ಬಟ್ ಅಲ್ಟಿಮೇಟ್ ಟಾರ್ಗೆಟ್ ಲಕ್ಷ್ಮಣ ರೇಖೆ ಈ ವಾರದ ಅಂತ ಹೇಳಿದ್ರೆ ಇದೆ. ಈ ಗ್ಯಾಪ್ ಝೋನ್ ನಿಮಗೆ ದೊಡ್ಡ ಟಾರ್ಗೆಟ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ನಮ್ಮ ಪ್ರೀ ಮಾರ್ಕೆಟ್ ವಿಡಿಯೋನ ಇಲ್ಲಿ ಎಂಡ್ ಮಾಡೋಣ. ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಸ್ಟೋಕೆಸ್ಟಿಕ್ RSI ಏನಿದೆ ಅದನ್ನು ನೋಡ್ಕೊಂಡ್ಬಿಡೋಣ. ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ಎಲ್ಲಿ ಬಂದಿದ್ದೀವಿ ನಾವು? ಬಿಲೋ 20 ಬರಕ್ ಸ್ಟಾರ್ಟ್ ಆಗಿದೆ. ಇನ್ನು ಇವಾಗ ಓವರ್ ಸೋಲ್ಡ್ ಝೋನಿಗೆ ರೀಚ್ ಆಗಿದ್ದೀವಿ ಅಂತ ಹೇಳ್ಬೋದು. ಬಟ್ ಗ್ಯಾಪ್ ಝೋನ್ ಹತ್ರ ಬಂದಾಗ ನೋಡಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್.